ಇಷ್ಟ ಅಂದರೆ ಏನು ಗೊತ್ತಾ ಮೇಡಮ್, ತುಂಬ ಖುಷಿಯಾದಾಗ, ದುಃಖ ಆದಾಗ ನೆನಪಾಗೋದು, ಒಳ್ಳೇದೇನಾದರೂ ನೋಡಿದಾಗ, ಏನಾದರೂ ತಿಂದಾಗ ಅವಳಿಗೂ ಕೊಡೋಣ ಅಂತ ಅನ್ಸೋದು. ಅವಳಿಗೆ ಕಷ್ಟನೇ ಬರಬಾರ್ದು, ನನಗೆ ಬಂದರೂ ಪರವಾಗಿಲ್ಲ, ಅವಳು ಚೆನ್ನಾಗಿರ್ಬೇಕು. ಈ ಇಷ್ಟ ಅಂದರೆ ನೆನಪಾಗೋದು, ಅಷ್ಟಾದರೆ ಸಾಕು ಲೈಫ್ ಲಾಂಗ್. ಎಲ್ರಿಗೂ ನಮಸ್ಕಾರ. ಇವತ್ತು ಅಪ್ಪು ಸರ್ ದರ್ಶನ ಮಾಡಿಕೊಂಡು ನಾವೊಂದು ವಿಶೇಷ ಬ್ಲಾಗಿಗೆ ಕೈ ಹಾಕಿದ್ದೀವಿ. ಅದು ಬಂದು ಬೆಂಗಳೂರಿಂದ ನೇಪಾಳದವರೆಗೆ ಜರ್ನಿ ನಮ್ಮದು. ಈ ಬ್ಲಾಗ್ ಟ್ರಾವೆಲ್ ಬ್ಲಾಗ್ ಆಗಿರುತ್ತೆ. ಅದೇ ರೀತಿ ನನ್ನ ಫ್ರೆಂಡ್ ಆದಂಥ ಪುಷ್ಪರಾಜ್ ಅವರು ಜೋಕರ್ ಮಾಸ್ಕನ್ನು ವೇರ್ ಮಾಡಿದ್ದಾರೆ. ಅದು ಜನರ ರಿಯಾಕ್ಷನ್ ಯಾವ ಥರ ಬರುತ್ತೆ ಅಂದ್ಕೊಂಡು ಮುಂದೆ ನೋಡ್ತಾ ಹೋಗೋಣ. ವಿಡಿಯೋ ಕೊನೆಯವರೆಗೂ ನೋಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ನಮಗೂ ಇರಲಿ. ಹಾಗೆ ವಿಡಿಯೋ ನೋಡ್ತಾ ಇರಿ. कैसी भी हो राहें साथ साथ चलना, चाहे बदले मौसम तुम नहीं बदलना. ನಮಗೆ ಮೊದಲನೇ ರಿಯಾಕ್ಷನ್ ಬಂದಿದ್ದೆ ಈ ಪುಟ್ಟ ರಾಧೆದು. ತುಂಬ ಖುಷಿ ಅನ್ನಿಸ್ತು. ಅವಳ ರಿಯಾಕ್ಷನ್ ನೋಡಿಬಿಟ್ಟು ಒಂಥರ ಕ್ಯೂಟ್ ಆಗಿತ್ತು. ಅದಾಗಿದ್ದ ನಂತರ ಈ ಪುಟ್ಟ ಕೃಷ್ಣಂದು ರಿಯಾಕ್ಷನು ಮಸ್ತಾಗಿ ಒಂಥರ ಖುಷಿಯಾಗಿರ್ತದೆ ಈ ಥರ ನೋಡಿದರೆ. ನೋಡಿ ನಮ್ಮ BMTC ಬಸ್ ಡ್ರೈವರು ಕೂಡ ಯಾವ ಥರ ರಿಯಾಕ್ಟ್ ಮಾಡಿದ್ರು ಅಂದ್ಕೊಂಡು. ಇದು ಬಂದು ಹೆಬ್ಬಾಳ ಸರ್ಕಲ್. ಇದು ನಾವು ಈ ಕಡೆ ರೈಟಿಗೆ ಹೋಗ್ತೀವಿ KR ಪುರಂ ರೋಡಿಂದ. ಇದು ಯಾವುದೋ ಬೇರೆ ರಾಜ್ಯ ಅಲ್ಲ, ಇದು ನಮ್ಮ ಬೆಂಗಳೂರಿನ ಮಾನ್ಯತಾ ಟೆಕ್ ಪಾರ್ಕ್. ಇದು ಬಿಲ್ಡಿಂಗ್ ಮಾತ್ರ ಮಸ್ತಾಗಿ ಕಾಣ್ತಾ ಇದೆ. ಇವಾಗ ನಾನು ಒಂದು 2 ವರ್ಷದ ಹಿಂದೆ ಬಂದಿದ್ದೆ ಇಲ್ಲಿ. ಸೊ ಇವಾಗ ನೋಡಿದರೆ ತುಂಬ ಚೇಂಜಸ್ ಕಾಣ್ತಾ ಇದೆ. ನೋಡೋಕ್ಕೂ ಸಖತ್ತಾಗೆ ಕಾಣ್ತಾ ಇದೆ ನೋಡಿ. ಇದು KR ಪುರಂ ಫುಟ್ಪಾತ್ ಮಾರ್ಕೆಟ್. ಇಲ್ಲಿ ಒಳ್ಳೆ ರಗ್ಗುಗಳು ಮತ್ತು ಕೆಲವೊಂದು ಆ್ಯಂಟಿಕ್ ಪೀಸ್ಗಳು, ಮಸ್ತಾಗಿರೋಂಥ ಈ ಚಾಪೆ ಅದೆಲ್ಲ ತುಂಬ ಒಂದು ಚೀಪ್ ಆ್ಯಂಡ್ ಬೆಸ್ಟ್ ರೇಟಲ್ಲಿ ಸಿಗುತ್ತೆ ಇಲ್ಲಿ. अब समझ नहीं आता कहाँ जाना है. एक तरफ खामोश जिंदगी है. ಜನರ ರಿಯಾಕ್ಷನು ಫಸ್ಟ್ ಟೈಮ್ ನಮಗೆ ತುಂಬ ಅದ್ಭುತ ಅನ್ನಿಸ್ತಾ ಇತ್ತು. ಇನ್ನೊಂದು ಮಾತು ಜ್ಞಾಪಕ ಬರ್ತಾಯಿತ್ತು, ನಮ್ಮ ಮುಖಕ್ಕಿಂತಲೂ ನಮ್ಮ ಮುಖವಾಡಕ್ಕೇ ಜಾಸ್ತಿ ಬೆಲೆ ಅಂದ್ಕೊಂಡು. ಯಾಕಂತಂದರೆ ನಮ್ಮ ಮುಖವಾಡ ನೋಡೋಕ್ಕೆ ತುಂಬ ಜನ ಕಾಯ್ತಾ ಇದ್ದಾರೆ ಬಿಟ್ಟರೆ
ನಮ್ಮ ಸ್ವಂತ ಮುಖನ ನೋಡೋಕ್ಕೆ ಯಾರೂ ಇಷ್ಟಪಡೋದಿಲ್ಲ ಹೇಳೋದು. ಈ ನಮ್ಮ ಜೋಕರ್ ಮುಖವಾಡದಿಂದನೇ ನಮ್ಗೆ ಗೊತ್ತಾಗಿರೋದು. ಈ ರೋಡ್ ಸಿಗ್ನಲಲ್ಲಿ ಮುಂದೆ ಹೋದರೆ ನಿಮ್ಗೆ ರೈಟ್ ಸಿಗುತ್ತೆ. ರೈಟಿಗೆ ಹೋದರೆ ನೀವು ಡೈರೆಕ್ಟಾಗಿ ವೈಟ್ ಫೀಲ್ಡ್ಗೆ ಹೋಗ್ಬೋದು. ಸ್ಟೇಟ್ ಹೋದರೆ ಇದು ಕೋಲಾರ ರೋಡು. ನಾವು ಇವಾಗ ಹಿಡ್ಕೊಂಡು ಹೋಗ್ತಾ ಇರೋದು ಕೋಲಾರ ರೋಡು. ನೋಡಿ, ನಿಮ್ಗೇನಾದರೂ ಮುಂದೆ ಬಂದಾಗ ನಾನು ರೂಟ್ ಗಿಟ್ ಮಿಸ್ ಆದರೆ ಈ ವಿಡಿಯೋನ ಖಂಡಿತವಾಗ್ಲೂ ನೋಡಿ. ಇವ್ರದ್ದಂತೂ ರಿಯಾಕ್ಷನು ಅತ್ಯದ್ಭುತವಾಗಿತ್ತು, ತುಂಬ ಇಷ್ಟ ಆಯಿತು. ನಮ್ಮ ಗಾಡಿ ನಿಲ್ಲಿಸಿ ಆಮೇಲೆ ಅವ್ರು ಮಾತಾಡಿಸ್ಬಿಟ್ಟು ಹೋದರು ನಮಗೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇವರು ಕೂಡ ಅಷ್ಟೇ. ಸ್ಟ್ಯಾಚು ಯಾವುದು ಅಂತ ಹೆಸರು ಗೊತ್ತಾಗಲಿಲ್ಲ. ನಿಮ್ಗೆ ಯಾರಿಗಾದರೂ ಗೊತ್ತಾದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ಈ ಸ್ಟ್ಯಾಚು ತುಂಬ ಇಷ್ಟ ಆಯಿತು. ಈ ರೋಡಲ್ಲಿ ನಿಮ್ಗೆ ಮುಂದೆ ಕಾಣುತ್ತೆ ನೋಡಿ ಕಲ್ಲಿನ ಗುಡ್ಡ, ಅದು ಮಾತ್ರ ತುಂಬ ಸುಂದರವಾಗಿದೆ. ಹತ್ತಿರದಿಂದ ಹೋಗಿ ನೋಡಬೇಕು. ಈಗ ಕಾಣ್ತಾ ಇದೆಯಲ್ಲ, ನೀವು ಹತ್ರ ಹೋಗಿ ನೋಡಬೇಕು ಎಷ್ಟು ಮಸ್ತಾಗಿದೆ ಅಂತಂದರೆ. ಬಟ್ ತುಂಬ ಬಿಸಿಲು ಅಲ್ಲಿ. ಆ ಕಲ್ಲಿಂದು ಏನು ಹೀಟ್ ಇದೆಯಲ್ಲ, ಅದು ರಿಯಾಕ್ಟ್ ಆಗ್ತದೆ ಅನಿಸುತ್ತೆ. ಅಲ್ಲಿ ತುಂಬ ಹೀಟು, ನಿಂತ್ಕೊಳ್ಳೋಕೆ ಆಗೋದಿಲ್ಲ, ಅಷ್ಟೊಂದು ಬಿಸಿ ನಮ್ಗೆ ತಡ್ತಾ ಇರ್ತದೆ. ಇದು ಬಂದು ಕೋಲಾರದ ಮಿನಿ ವಿಧಾನಸೌಧ ನೋಡಿ. ನೋಡೋಕ್ಕೆ ಬೆಂಗಳೂರಿನ ವಿಧಾನಸೌಧ ಥರನೇ ಇದೆ, ಡೂಪ್ಲಿಕೇಟ್ ಕಾಪಿ ಥರ ಇದೆ. ಹತ್ತಿರದಿಂದ ನೋಡಿದರೆ ಸೇಮ್ ವಿಧಾನಸೌಧನೇ ಕಾಪಿ ಬಂದಂಗೆ ಬರುತ್ತೆ.
मेरा नाता अब कभी न टूटे सांसों का ये बंधन अब कभी न छूटे मिले हमको ನಮ್ಮ ಈ ವಿಡಿಯೋದಲ್ಲಿ ಯಾವ ಪಾರ್ಟ್ ನಿಮ್ಗೆ ಇಷ್ಟ ಆಯಿತು ಯಾವ ಪಾರ್ಟ್ ಇಷ್ಟ ಆಗಲಿಲ್ಲ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ಮುಂದಿನ ದಿನಗಳಲ್ಲಿ ನಿಮ್ಮ ಇಷ್ಟದ ಪ್ರಕಾರ ಯಾವ ಪಾರ್ಟ್ ಚೆನ್ನಾಗಿದೆಯೋ ಅದೇ ಪಾರ್ಟ್ ಥರನೇ ನಾವು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಡೆಫಿನೆಟ್ಲಿ ನಿಮ್ಮ ಕಾಮೆಂಟ್ಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು. ಇದು ನಮ್ಮ ಡೇ 1 ಬ್ಲಾಗಿಂಗ್. ಇದು ನಾವು ಹೊರಟಿರುವಂಥ ಮೊದಲನೇ ದಿನ. ನಾವು ಡೇ 2 ಡೇ 3 ಎಷ್ಟು ದಿನಕ್ಕೆ ಮುಗ್ತೀವೋ ಪ್ರತಿದಿನದ್ದು ಬ್ಲಾಗಿಂಗ್ ಆಗ್ತಾ ಇರ್ತೀವಿ. ನೀವು ಲೈಕ್ ಮಾಡ್ತಾ ಇರಿ, ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್. ಸೂರ್ಯಕಾಂತಿ ನಾನು, ನನ್ನ ಸೂರ್ಯ ನೀನು ಎತ್ತಾಗೋದ್ರು ಹತ್ತ ಕಡೆ ತಿರುಗ್ತೀನಿ ನಾನು. ಹೊಂಗೆ ನೆರಳಂಗೆ ನಿನ್ನ ಪ್ರೀತಿಯ ಕರೆ, ನಿನ್ನ ಬಾಳಿನಲ್ಲಿ ನಾನು ಮಂಡ್ಯ ಸಕ್ಕರೆ.